ದ್ವಾದಶ ರಾಶಿಗಳ ಫಲಾಫಲ ನೋಡ್ತಾ ಇದ್ವಿ. ಬುಧನ ಪರಿವರ್ತನೆ ಕೂಡ ಇರೋದ್ರಿಂದ ಈಗಾಗಲೇ ಶಾಸ್ತ್ರಿಗಳು ಸಾಕಷ್ಟು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಉಳಿದಿರುವಂಥದ್ದು 3 ರಾಶಿಗಳು, ಅದರ ಬಗ್ಗೆ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಉಳಿದಿರುವ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ತಿಳಿಸ್ತೀವಿ. ಮಕರ ರಾಶಿ ಬಗ್ಗೆ ಗಮನ ಹರಿಸೋಣ. ವಾರದಾದಿಯಲ್ಲಿ ಸ್ನೇಹಿತರು ಬಂಧುಗಳೊಡನೆ ಆತ್ಮೀಯತೆ, ಕೃಷಿ, ಹಾಲು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಗಳಿಸ್ತೀರ. ಧರ್ಮ ಕಾರ್ಯಗಳಿಗಾಗಿ ಅಲದಾಟ, ಬಂಧು ಮಿತ್ರರಿಗಾಗಿ ವ್ಯಯ ಉಂಟಾಗುವ ಸಾಧ್ಯತೆ ಇದೆ. ವಾರದ ಆದಿಯಲ್ಲಿ ಚೆನ್ನಾಗಿದೆ. ಚತುರ್ಥ ಸ್ಥಾನದಲ್ಲಿ ಅದು ದಿಗ್ಬಲ ಸಹಿತನಾಗಿ ಚಂದ್ರ ಪಕ್ಷದ ಬಲ ಸಹಿತನಾಗಿ ದಿಗ್ಬಲ ಸಹಿತನಾಗಿ ಸಂಚರಿಸುವಾಗ ಸ್ನೇಹಿತರು ಬಂಧುಗಳ ಜೊತೆಗೆ ವಿಹಾರ, ಪ್ರಯಾಣ, ಸೌಖ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಉತ್ಕೃಷ್ಟದಾಯಕವಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯುತ್ಕೃಷ್ಟವಾದ ಲಾಭವನ್ನು ಗಳಿಕೆಗೆ ಅವಕಾಶ ಇದೆ. ಡೈರಿ ಪ್ರಾಡಕ್ಟ್ ಆ ಕ್ಷೇತ್ರಗಳಲ್ಲಿ ಇರೋರಿಗೆ ಅತ್ಯುತ್ಕೃಷ್ಟವಾದ ವ್ಯಾಪಾರದ ಲಾಭ ಗಳಿಸ್ತೀರಾ. ಹೀಗೆ ಹಲವು ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಆದರೆ ಸ್ವಲ್ಪ ಅಲೆದಾಟ, ವ್ಯಯ, ಪರಿಶ್ರಮ ಕೂಡ ಇದೆ ನಿಮಗೆ. ಯಾಕೆಂದರೆ ಬುಧ ಬಂದು ಭಾಗ್ಯಾಧಿಪತಿ, ಅವನು ವ್ಯಯದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಓಡಾಟ ಇರುತ್ತೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಈ ಬುಧ ಮಕ್ಕಳಿಂದ ಸಹಕಾರ ಸಂತಸ ತುಂಬ ಚೆನ್ನಾಗಿ. ಚಂದ್ರನ ಫಲವೇ ಇದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಆತ್ಮೀಯರ ಜೊತೆಗೆ ಕಲಹ, ಸ್ವಲ್ಪ ಅಲದಾಟ, ವ್ಯಯ ಇದೆ. ತೀರಾ ಹೆಚ್ಚಿನ ತೊಡಕೇನೂ ಇಲ್ಲ. ಏನು ವೃತ್ತಿಯ ಅಧಿಪತಿ ಹಾಗೂ ಭಾಗ್ಯಾಧಿಪತಿ ವ್ಯಯದಲ್ಲಿ ಸಂಚರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರಿಶ್ರಮ ಹೆಚ್ಚಾಗುತ್ತೆ. ಅನುಕೂಲಗಳು ಉಂಟಾಗುತ್ತೆ. ಅನುಕೂಲಕ್ಕೆ ಪರಿಶ್ರಮ ಬೇಕೇ ಬೇಕಲ್ವ. ಹೀಗಾಗಿ ಆ ರೀತಿಯ ಒಂದು ಪರಿಶ್ರಮವನ್ನು ತಗೊಳ್ತೀರ. ಏನು ಇದನ್ನು ಬೌದ್ಧಿಕ ಪರಿಶ್ರಮ ಹೆಚ್ಚಾಗಿರುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಮಕರ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ವಿಷ್ಣು ಸನ್ನಿಧಾನಕ್ಕೆ ನೀವು ನವಧಾನ್ಯ ಸಮರ್ಪಣೆ ಮಾಡಿ. ಇದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದಾದಿಯಲ್ಲಿ ಬಂಧು ಮಿತ್ರರಿಂದ ಲಾಭ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಬುದ್ಧಿಬಲ, ವಿಶೇಷ ಮಾರ್ಗದರ್ಶನ, ಸ್ತ್ರೀಯರಿಗೆ ಧೈರ್ಯ, ಶೌರ್ಯ, ಸಾಹಸ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ತುಂಬ ಹೆಚ್ಚಿನ ಧೈರ್ಯ. ಈ ಧೈರ್ಯವೇ ಎಲ್ಲ ಫಲಗಳನ್ನು ತಂದುಕೊಡುವ ಸಾಧನ ಆಗಿರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸಹೋದರರು, ಸೇವಕರಿಂದ ಸಹಾಯಗಳು, ಹೇಳಿದ ಕೆಲಸ ತಕ್ಷಣ ಮಾಡಿ ಮುಗಿಸ್ಬಿಡ್ತಕ್ಕಂಥದ್ದು, ಅದು ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಬುಧ ಪಂಚಮಾಧಿಪತಿ, ಧೀ ಅಧಿಪತಿ, ಲಾಭಕ್ಕೆ ಬಂದಾಗ ಆಲೋಚನೆ, ನಿಮ್ಮ ಆಲೋಚನೆಗೆ ಬೆಲೆ. ಆ ರೀತಿಯಲ್ಲಿ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶಗಳಿದೆ. ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಸಂಶೋಧನೆ, ಇಂಥದಕ್ಕೆ ಒಳ್ಳೆಯ ಉತ್ತಮ ಮಾರ್ಗದರ್ಶನ, ಗುರು ಶಿಷ್ಯರಲ್ಲಿ ಉತ್ತಮ ಬಾಂಧವ್ಯ, ಈ ರೀತಿಯಲ್ಲೆಲ್ಲ ತುಂಬ ಶುಭ ಫಲ ಕಾಣ್ತೀರಾ ಕುಂಭರಾಶಿಯವರು ಕೂಡ. ಇನ್ನು ಕುಂಭರಾಶಿಯವರಿಗೆ ವಾರಾಂತ್ಯದಲ್ಲಿ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಆತ್ಮೀಯರ ಜೊತೆಗೆ ವಿಹಾರ, ಕೃಷಿ, ಹಾಲು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಅನುಕೂಲಗಳನ್ನು ಕಾಣ್ತಕ್ಕಂಥದ್ದು. ಅಂತೂ ಕುಂಭರಾಶಿಯವರಿಗೂ ಕೂಡ ಬಹಳ ವಿಶೇಷವಾಗಿದೆ. ಈ ವರ್ಷದ ಅಂತ್ಯ, ಹೊಸ ವರ್ಷದ ಪ್ರಾರಂಭ ನಿಮ್ಮ ಪಾಲಿಗೆ ಶುಭ ಫಲವನ್ನು ಹೆಚ್ಚಾಗಿ ತಂದು ಕೊಡುತ್ತೆ. ಹೀಗಾಗಿ ನೀವು ಕೂಡ ನಿರಾತಂಕವಾಗಿ ಈ ಒಂದು ವಾರ ಇರಬಹುದು, ಅದನ್ನು ಸೂಚಿಸ್ತಾ ಇದೆ. ಬಹಳ ಚುರುಕು ಬುದ್ಧಿಯೇ ನಿಮಗೆ ಬಲ, ಅದು ಚೆನ್ನಾಗಿದೆ. ಪ್ರಾರ್ಥನೆಗೆ ನಿಮ್ಮ ಇಷ್ಟ ದೇವರ ಆರಾಧನೆ, ಮನೆ ದೇವರ ಪ್ರಾರ್ಥನೆ. ಎಷ್ಟೋ ಬಾರಿ ನಾವು ಎಲ್ಲ ಚೆನ್ನಾಗಿದ್ದಾಗ ಮನೆ ದೇವರನ್ನು ಮರೆತು ಬಿಡ್ತೀವಿ, ಅಲ್ಲಿಗೆ ಹೋಗಿ ಬರೋದಿಲ್ಲ. ಆ ರೀತಿಯಲ್ಲಿ ದಯವಿಟ್ಟು ಹೋಗಿ ಬನ್ನಿ, ಅದು ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದಾದಿಯಲ್ಲಿ ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯ, ಸ್ತ್ರೀಯರಿಗೆ ಧನಲಾಭ, ಮಾತಿನ ಕೌಶಲ್ಯ, ಇನ್ನೇನು ಬೇಕು ಅಲ್ವಾ, ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈ ಒಂದು ವಾರದ ಆದಿಯಲ್ಲಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಚಂದ್ರ ದ್ವಿತೀಯದಲ್ಲಿ ಸಂಚರಿಸ್ತಕ್ಕಂಥದ್ದು, ಕರ್ಮಸ್ಥಾನದಲ್ಲಿ ಬುಧ ಸಂಚರಿಸೋದು ತುಂಬ ಒಳ್ಳೆಯದು. ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಹತ್ರ ಹೇಳಿಸ್ಕೊಳ್ಳೋದಲ್ಲ. ನೀವು ಮಾಡಿದ ಕೆಲಸ ಇನ್ನೊಬ್ಬರಿಗೆ ಆದರ್ಶಮಯವಾಗಬೇಕು, ಆ ರೀತಿಯಲ್ಲಿ ಇರ್ತದೆ ಈ ವಾರದಲ್ಲಿ. ತುಂಬ ಚೆನ್ನಾಗಿದೆ. ಚಂದ್ರನ ಬಲ ತುಂಬ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ರೀತಿಯ ನಿರಾತಂಕ, ಯಾರ ಕಿರಿಕಿರಿನೂ ಇಲ್ಲಪ್ಪ, ಈ ವಾರದಲ್ಲಿ ಸ್ವಲ್ಪ ಆರಾಮಾಗಿದ್ದೀನಿ, ಸದ್ಯ ಎಲ್ಲರೂ ಟ್ರಿಪ್ಪು ಮತ್ತೊಂದು ಹೊರಟುಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲೂ ಆಗಬಹುದು. ಚಂದ್ರ ಅಂಥ ಕಾಲ ಅವಕಾಶ ಉಂಟು ಮಾಡಿಕೊಟ್ಟಿದ್ದಾನೆ ಆ ರೀತಿಯಲ್ಲಿ. ಅಥವಾ ಮನೆ ಕಿರಿಕಿರಿ ಬಿಟ್ಟು ನಾನೇ ಹೊರಗೆ ಬಂದುಬಿಟ್ಟಿದ್ದೀನಿ, ಆ ರೀತಿಯಲ್ಲಿ. ಎರಡೂ ರೀತಿಯಲ್ಲಿ ಅನುಕೂಲ ಅಂತೂ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ವಿಹಾರ, ಪ್ರಯಾಣ ಇದೆಲ್ಲ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸಹೋದರ ಸೇವಕರಿಂದ ಸಹಾಯ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ ಅದು ಇದ್ದೇ ಇದೆ. ಹೆಚ್ಚಿನ ಗ್ರಹಗಳಲ್ಲಿ ಕುಜನಿಗೂ ದಿಗ್ಬಲ, ರವಿಗೂ ದಿಗ್ಬಲ, ಅಲ್ಲಿ ಬುಧನೂ ಸೇರಿದ್ದಾನೆ ಅಂದರೆ ಇದು ತುಂಬ ಚೆನ್ನಾಗಿದೆ. ಬಲ ಸಹಿತವಾಗಿ ಬುದ್ಧಿ ಸೇರಿಬಿಟ್ಟು, ಬಲಕ್ಕೆ ಬುದ್ಧಿ ಬೆರೆತರೆ ಅದು ಬಹಳ ವಿಶೇಷವಾದ ಫಲ ತಂದು ಕೊಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮೀನರಾಶಿಯವರಿಗೆ ಈ ವಾರ ಫುಲ್ ಎಂಜಾಯ್ ಮಾಡಿ. ಗ್ರಹಗಳ ಅನುಗ್ರಹದಿಂದ ನಿಮ್ಮ ಬದುಕು ಬಂಗಾರವಾಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಪ್ರಾರ್ಥನೆಗೆ ನೀವು ಕೂಡ ಇಷ್ಟ ದೇವತಾರಾಧನೆ, ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ.
ಅಂತೂ ಈ ಒಂದು ವರ್ಷದ ಅಂತ್ಯ, ಮುಂದಿನ ವರ್ಷದ ಹಾದಿಯ ಒಂದು ಪ್ರಯಾಣ ಎಲ್ಲವೂ ನಿಮಗೆ ಚೆನ್ನಾಗಿದೆ. ಎಲ್ಲ ರಾಶಿಯವರಿಗೂ ಹೆಚ್ಚಿನ ಅಂಶ ತುಂಬ ಚೆನ್ನಾಗಿದೆ. ಹೇಳಿದ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಅನುಗ್ರಹಕ್ಕೆ ಪಾತ್ರರಾಗ್ತದೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ವಾರದ ಫಲವನ್ನು ತಿಳಿಸ್ಕೊಟ್ಟಿದ್ದೀರಿ. ಈಗ ನಮ್ಮ ಜೊತೆ ಒಬ್ಬರು ಕಾಲರ್ ಹಿಡಿದ್ದಾರೆ, ಅವರನ್ನ ಮಾತಾಡ್ಸೋಣ. ಗದಗದಿಂದ ಬಸಪ್ಪ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಸಪ್ಪ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 5/4/2002. 5/4/2002. ಹುಟ್ಟಿದ ಸಮಯ 12:45. ಬೆಳಗ್ಗೆನಾ ಮಧ್ಯಾಹ್ನನಾ? ಬೆಳಗ್ಗೆ ರೀ. ಬೆಳಗ್ಗೆ 12:45. ಏನ್ ಕೇಳಬೇಕಿತ್ತು? ಇವಳ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಹೆಚ್ಚು ಕೇಳಬೇಕಾಗಿತ್ತು. ವಿದ್ಯಾಭ್ಯಾಸದ ಬಗ್ಗೆ ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಬಸಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಹೌದು. ಜಾತಕದಲ್ಲಿ ಪಂಚಮ ಸ್ಥಾನದ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ ಕುಜನಿಗೆ ಏನೇನು ಹೇಳಿದ್ಯಪ್ಪ ಅಂತಂದರೆ, ನೋಡಿ, ಈ ಎಲೆಕ್ಟ್ರಿಕಲ್ಲಿಗೆ ಸಂಬಂಧಿಸಿದ ಹಾಗೆ ಟ್ರೈ ಮಾಡಬಹುದು. ಯಾವುದನ್ನು ನಾವು ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಅಂತೀವೋ ಅವುಗಳಿಗೆ ಸಂಬಂಧಿಸಿದ ಹಾಗೆ ಟ್ರೈ ಮಾಡಬಹುದು. ಇವರು ಗುರುದೃಷ್ಟಿಯೂ ಇದೆ, ತುಂಬ ಚೆನ್ನಾಗಿದೆ ಇವರೇ. ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಏನಾದರೂ ವೃತ್ತಿಗೆ ತೊಡಗಿದ್ರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಲಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡಲಿ. ಸುಬ್ರಹ್ಮಣ್ಯ ಸನ್ನಿಧಾನ ಹತ್ತಿರದಲ್ಲಿದ್ದರೆ ಪ್ರತಿ ಮಂಗಳವಾರ ಹೋಗಿ ಒಂದು ನಮಸ್ಕಾರ ಹಾಕಿ ಬಂದರೆ ಬಹಳ ಒಳ್ಳೆಯದು. ಒಳ್ಳೆಯದಾಗಲಿ. ಧನ್ಯವಾದಗಳು ಬಸಪ್ಪ ಅವರೇ. ಇದೀಗ ತುಮಕೂರಿನಿಂದ ಗಿರಿಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರಿಜ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ. 12/2/2075. ಅಲ್ಲ, 1975. 12/2/1975. ಹುಟ್ಟಿದ ಸಮಯ ಮಧ್ಯಾಹ್ನ 12 ಗಂಟೆ. ಮಧ್ಯಾಹ್ನ 12 ಗಂಟೆ. ಏನ್ ಕೇಳಬೇಕಿತ್ತು? ಮನೆ ಕಟ್ಬೇಕು ಮೇಡಮ್, ಮನೆ ಬಗ್ಗೆ ಕೇಳಬೇಕು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಗಿರಿಜಾ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೊಸ ವರ್ಷ ಶುಭಾಶಯ. ತಮಗೂ ಕೂಡ ಶುಭಾಶಯಗಳು. ಮನೆ ವಿಚಾರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಸರ್. ಸಂತೋಷ. ಮನೆ ವಿಚಾರವಾಗಿ ಕೇಳಿದ್ರಿ ಅಲ್ವಾ ತಾವು? ಹೌದಾ? ಮನೆ ಅಧಿಪತಿ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಲಾಭದಲ್ಲಿದ್ದಾನೆ. ನಿಮಗೆ ನೋಡಿ 2029 ಆಗಸ್ಟ್ ಬರಬೇಕು, ಅಲ್ಲಿಂದ ತುಂಬ ಚೆನ್ನಾಗಿದೆ. ಅವನ ಕಾಲವೇ ಬರುತ್ತೆ. ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀ ಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನಮರ್ಥ ಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೆ ಅಂತ ಅವನ ಟೈಮ್ ಬಂದಾಗ ಅದು ಅನುಕೂಲ ಅಂತ. ಹೀಗಾಗಿ ಆ ಕ್ಷೇತ್ರಗೃಹದ ಅನುಕೂಲ ಮಾಡಿಕೊಳ್ಳೋ ಒಂದು ಸಮಯ ನಿಮಗೆ ಆಗಿದೆ. ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಆಮೇಲೆ ತುಂಬ ಚೆನ್ನಾಗಿದೆ. ಅಲ್ಲಿ 2029 ಆಗಸ್ಟ್ ನಂತರ ಖಂಡಿತ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ತಾಳ್ಮೆ ಬೇಕು. ಒಳ್ಳೆಯದಾಗಲಿ. ಧನ್ಯವಾದಗಳು ಗಿರಿಜಾ ಅವರೇ. ಶಾಸ್ತ್ರಿಗಳೇ, ಈಗ ವಾರದ ವಿಶೇಷವಾದಂಥ ಮಂತ್ರವನ್ನು ತಿಳಿಸುವಂಥ ಸಮಯ. ಈ ವಾರದ ವಿಶೇಷ ಮಂತ್ರ ತಿಳಿಸ್ಕೊಡೋದಾದರೆ ಖಂಡಿತ ನೋಡೋಣ. ನಮ್ಮ ಮನೋಬುದ್ಧಿಗಳಿಗೆ ಒಂದು ಮಂತ್ರದ ಸಹಾಯ ಸಿಕ್ಬಿಟ್ರೆ ನಮ್ಮ ಕಾರ್ಯಗಳಲ್ಲಿ ಒಂದು ವಿಶೇಷ ಫಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಈ ಕಾರಣದಿಂದಾಗಿ ಮಂತ್ರಕ್ಕೆ ಮೊರೆ ಹೋಗಬೇಕು. ಗಮನಿಸಿ ಯಾವ ಮಂತ್ರ ಅನ್ನೋದನ್ನು ನೋಡಿ. ಜಯ ಸರ್ವಗುಣಾತೀತ ಜಯ ಸರ್ವ ವರಪ್ರದ ಜಯ ನಿತ್ಯ ನಿರಾಧಾರ ಜಯ ವಿಶ್ವಂಭರಾವ್ಯಯ. ಇದು ಗಣಪತಿಯ ಒಂದು ವಿಶಿಷ್ಟವಾದ ಮಂತ್ರ. ಇದನ್ನು ಹೇಳ್ಕೊಳ್ಳಿ, ವಿಘ್ನಗಳು ನಾಶವಾಗುತ್ತೆ, ಕಾರ್ಯಸಿದ್ಧಿಯಾಗುತ್ತೆ, ಸರ್ವ ಕಡೆ ಜಯವನ್ನೇ ತಂದುಕೊಡುತ್ತೆ. ಹೀಗಾಗಿ ಜಯ ಸಿಗಬೇಕು, ಗೆಲುವು ಸಿಗಬೇಕು ಅಂದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಕಾರ್ಯಸಿದ್ಧಿಯಾಗುತ್ತೆ, ಮುಂದಿನ ಹಾದಿ ಸುಲಭ ಸುಗಮವಾಗುತ್ತೆ. ಇದು ಈ ವಾರದ ಮಂತ್ರ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಈ ವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ, ಜೊತೆಗೆ ವೀಕ್ಷಕರ ಕರೆಗಳಿಗೆ ಸ್ಪಂದಿಸಿ ಪರಿಹಾರವನ್ನು ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.